ಆತ್ಮೀಯ ಬಂಧುಗಳೇ, ಮಹಾಭಾರತ ಭೀಷ್ಮ ಪರ್ವ ಇದರಿಂದ ಶ್ರೀಮದ್ ಭಗವದ್ಗೀತಾ ದೈವಾಸುರ ಸಂಪತ್ ವಿಭಾಗ ಯೋಗವನ್ನು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಅಸುರಿ ಸ್ವಭಾವ ಇರುವಂಥ ಮನುಷ್ಯರಿಗೆ ತುಂಬ ನಾನು ನಂದು ಅನ್ನುವಂಥ ಮದ ಅಹಂಕಾರ ಇದೆಲ್ಲ ಇರೋದರಿಂದ ನಾನೇ ಈಶ್ವರ, ಈ ಐಶ್ವರ್ಯವನ್ನೆಲ್ಲ ಭೋಗಿಸುವಂಥವನು ನಾನೇ ಬಲಶಾಲಿ, ನಾನೇ ಸುಖವಾಗಿದ್ದೀನಿ, ನಾನು ಬಹಳ ದೊಡ್ಡ ಸಾಹುಕಾರ, ಮತ್ತು ನನ್ನ ಸಮಾನ ಬೇರೆ ಯಾರೂ ಇಲ್ಲ, ನಾನೇ ಯಜ್ಞಗಳನ್ನು ಮಾಡುವಂಥವನು, ದಾನವನ್ನು ಕೊಡುವಂಥವನು, ಇದನ್ನೆಲ್ಲ ಭೋಗಿಸುವಂಥವನು ನಾನು. ಈ ರೀತಿ ಅವರು ಅಜ್ಞಾನದಲ್ಲಿ ಮೋಹಿತರಾಗಿರ್ತಾರೆ ಮತ್ತು ಭ್ರಮೆಗೆ ಒಳಗಾಗಿರ್ತಾರೆ. ಅದರಿಂದ ಏನಾಗುತ್ತೆ, ಈ ಮೋಹವೆಲ್ಲ ಆವೃತವಾಗಿರೋ ಕಾರಣದಿಂದ ವಿಷಯ ಭೋಗಗಳಲ್ಲಿ ಅತ್ಯಂತ ಆಸಕ್ತರಾಗಿರ್ತಾರೆ ಮತ್ತು ಅದೇ ಸರ್ವಸ್ವ ಅಂತ ತಿಳ್ಕೊಂಡಿರ್ತಾರೆ. ನಾವು ಬಂದಿರೋದೇ ಇಲ್ಲಿ ಇದನ್ನೆಲ್ಲ ಭೋಗಿಸೋದಕ್ಕೆ, ಬೇರೆ ಏನಕ್ಕೂ ಅಲ್ಲ. ಈ ಜಗತ್ತನ್ನು ಸೃಷ್ಟಿ ಯಾರೂ ಮಾಡಿಲ್ಲ, ಇದು ಪುರುಷ ಮತ್ತು ಸ್ತ್ರೀ ಸಂಯೋಗದಿಂದ ಇವೆಲ್ಲ ಆಗಿರುವಂಥದ್ದು ಅಂತ ತಿಳ್ಕೊಳ್ತಾರೆ. ಇಂಥ ಅಸುರಿ ಸ್ವಭಾವ ಇರುವಂತಹ ಜನರಿಗೆ ಏನಾಗುತ್ತೆ, ಮಹಾ ಅಪವಿತ್ರವಾದಂತಹ ನರಕದಲ್ಲಿ ಇವರು ಬೀಳ್ತಾರೆ. ಅವರು ತಮಗೆ ತಾವೇ ಶ್ರೇಷ್ಠ ಅಂತ ತಿಳ್ಕೊಳ್ಳುವಷ್ಟು ಘಮಂಡಿ ಪುರುಷರವರು. ಧನ ಮತ್ತು ಮಾನದ ಮದದಿಂದ ತುಂಬಿ ಅವರು ಕೇವಲ ನಾಮ ಮಾತ್ರ ಯಜ್ಞದ ಮೂಲಕ, ಅಂದರೆ ಅಲ್ಲಿ ಅವರಿಗೆ ಅದರಲ್ಲಿ ಶ್ರದ್ಧೆ, ವಿಶ್ವಾಸ, ಒಂದು ನಂಬಿಕೆ, ಒಂದು ಭಯ ಭಕ್ತಿಯಿಂದ ಯಜ್ಞವನ್ನು ಮಾಡೋದಿಲ್ಲ. ಅವರು ಕೇವಲ ಹೆಸರಿಗೋಸ್ಕರ ಯಜ್ಞ ಮಾಡ್ತಾ ಪಾಖಂಡದಿಂದ ಏನು ಮಾಡ್ತಾರೆ, ಶಾಸ್ತ್ರ ವಿಧಿಗೆ ರಹಿತವಾಗಿರುವಂಥ ಯಜ್ಞಗಳನ್ನು ಮಾಡ್ತಾರೆ. ಈಗ ಶಾಸ್ತ್ರಗಳಲ್ಲಿ ಯಾವ ರೀತಿ ಹೇಳಿರ್ತಾರೋ, ಯಾವುದಕ್ಕೆ ಏನು ಮಾಡಬೇಕು ಅಂತ ಹೇಳಿರ್ತಾರೋ ಅದಕ್ಕೊಂದು ಪ್ರೊಸೀಜರ್ ಇರುತ್ತಲ್ವ, ಆ ರೀತಿ ಅವರು ಯಜ್ಞಗಳನ್ನು ಮಾಡೋದಿಲ್ಲ. ತಮಗಿಷ್ಟ ಬಂದಾಗ ಅವರು ಮಾಡುವಂಥದ್ದು. ಅವರ ಅಹಂಕಾರದಿಂದ, ಬಲದಿಂದ, ಘಮಂಡತೆ, ಕಾಮನೆ, ಕ್ರೋಧ, ಈ ರೀತಿಯ ಗುಣಗಳು ಅವರಲ್ಲಿ ಇರುತ್ತೆ. ಮತ್ತು ಬೇರೆಯವರನ್ನು ತುಂಬ ಬೈಕೊಳ್ಳೋದು, ನಿಂದನೆ ಮಾಡುವಂಥದ್ದು. ಇಂಥ ಪುರುಷರು ಮತ್ತು ತಮ್ಮ ಮತ್ತು ಬೇರೆಯವರ ಶರೀರದಲ್ಲಿ ಸ್ಥಿತನಾಗಿರುವಂಥ ಅಂತರ್ಯಾಮಿಯಾದಂತಹ ನನ್ನ ಜೊತೆ ಅವರು ದ್ವೇಷ ಮಾಡ್ತಾರೆ. ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಏನು, ಅವರೇನು ಅಂದರೆ ಅಹಂಕಾರ, ಬಲ, ಘಮಂಡತೆ ಇದೆಲ್ಲ ಇರುತ್ತೆ ಅವ್ರಿಗೆ. ಯಾವಾಗಲೂ ಕಾಮ, ಕ್ರೋಧ ಇದರಲ್ಲೇ ಮುಳುಗಿರ್ತಾರೆ ಮತ್ತು ಬೇರೆಯವರನ್ನು ಯಾವಾಗಲೂ ನಿಂದನೆ ಮಾಡ್ಕೊಳ್ಳೋದು, ಬೈಕೊಳ್ತಾ ಇರುವಂಥದ್ದು. ಇಂಥವ್ರು ಏನು ಮಾಡ್ತಾರೆ, ಎಲ್ಲರ ಹೃದಯದಲ್ಲಿ ಇರುವಂಥ ನನ್ನನ್ನೇ ಅವರು ದ್ವೇಷ ಮಾಡ್ತಾರೆ. ಈಗ ನಾವು ಅಸುರಿ ಗುಣ ಇರುವಂಥ ಅಸುರರ ಬಗ್ಗೆ ತಿಳ್ಕೊಂಡಿದ್ದೀವಲ್ವ, ಅವ್ರು ನೋಡಿ ಯಾವಾಗಲೂ ಭಗವಂತನನ್ನು ದ್ವೇಷಿಸ್ತಾ ಇರ್ತಾರೆ. ಆಯ್ತು, ಅವ್ರು ಪೂಜೆ ಮಾಡೋದು ಇರಲಿ, ಅವರು ದ್ವೇಷ ಮಾಡದೇ ಇರ್ಬೋದು, ಆದರೆ ಅವರು ಭಗವಂತನನ್ನು ಮುಖ್ಯವಾಗಿ ಇಟ್ಕೊಂಡು ಅವನನ್ನು ದ್ವೇಷ ಮಾಡೋದೇ ಅವ್ರ ಕೆಲಸ. ಆ ದ್ವೇಷ ಮಾಡುವಂತಹ ಪಾಪಾಚಾರಿ ಮತ್ತು ಕ್ರೂರ ಕರ್ಮಿ ನರಾಧಮರನ್ನು ನಾನು ಜಗತ್ತಿನಲ್ಲಿ ಮತ್ತೆ ಮತ್ತೆ ಅಸುರಿ ಯೋನಿಯಲ್ಲೇ ಹಾಕ್ತೀನಿ. ಅವರು ಮತ್ತೆ ಅಸುರರಲ್ಲೇ ಹುಟ್ಟಬೇಕವರು, ಆ ರೀತಿ ನಾನು ಮಾಡ್ತೀನಿ. ಅರ್ಜುನ, ಜನ್ಮ ಜನ್ಮಗಳಲ್ಲಿ ಅಸುರಿ ಯೋನಿಯನ್ನು ಪಡೆಯುವಂತಹ ಆ ಮೂಢ ಇದಾನಲ್ಲ, ಅವನು ನನ್ನನ್ನು ಪಡೆಯದೆ ಅದಕ್ಕಿಂತ ತುಂಬ ನೀಚಗತಿಯನ್ನು, ಅಂದರೆ ಅವನು ಮುಂದುವರಿಯೋದಿಲ್ಲ, ಅವನಿನ್ನೂ ಕೆಳಗಡೆ ಬೀಳ್ತಾ ಹೋಗ್ತಾ ಇರ್ತಾನೆ. ಕೆಳಗಡೆ ಬಿದ್ದು ನೀಚ ಗತಿಯನ್ನು ಪಡ್ಕೊಳ್ತಾನೆ ಮತ್ತು ಘೋರವಾದಂತಹ ನರಕಗಳಲ್ಲಿ ಅವನು ಬೀಳ್ತಾನೆ. ಒಳ್ಳೆಯದನ್ನು ಮಾಡ್ತಾನೆ, ಒಳ್ಳೆಯ ಗುಣಗಳನ್ನು ಬೆಳೆಸ್ಕೊಂಡ್ರೆ ನಮಗೆ ಊರ್ಧ್ವ ಲೋಕಗಳು ಸಿಗುತ್ತೆ, ಇಲ್ಲ ಅಂತಂದರೆ ನಮಗೆ ಅಧೋಲೋಕಗಳು ಸಿಗುತ್ತೆ. ಅದಕ್ಕೆ ಈ ರೀತಿಯ ಅಸುರಿ ಸ್ವಭಾವ ಇರುವಂಥವ್ರು ಮತ್ತೆ ಅಸುರಿ ಜನ್ಮದಲ್ಲೇ ನಾನು ಅವರನ್ನು ಹಾಕ್ತಿರ್ತೀನಿ. ಆಗ ಮಾಡಿ ಕಡೆಗೆ ಅವರು ಘೋರ ನರಕಕ್ಕೆ ಹೋಗ್ತಾರೆ. ಕಾಮ, ಕ್ರೋಧ, ಲೋಭ ಇದು ಆತ್ಮವನ್ನು ನಾಶ ಮಾಡುವಂಥದ್ದು. ಯಾವಾಗಲೂ ಇಂಥ ಗುಣಗಳು ನಮ್ಮಲ್ಲಿ ಬರಬಾರದು. ಅದು ಅವನನ್ನು ಅಧೋಗತಿಗೆ ಕರ್ಕೊಂಡು ಹೋಗುತ್ತೆ. ಅಂದರೆ 3 ರೀತಿಯ ನರಕದ ದ್ವಾರಗಳು ಯಾವುದು? ಕಾಮ, ಕ್ರೋಧ, ಲೋಭ ಅನ್ನೋದು. ಇದು ಒಬ್ಬ ಮನುಷ್ಯನನ್ನು ನರಕಕ್ಕೆ ಕರ್ಕೊಂಡು ಹೋಗುವಂಥ ದಾರಿಗಳು ಈ 3 ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಈ 3 ಕೂಡ ತ್ಯಾಗ ಮಾಡಬೇಕು. ಯಾವುದು? ಕಾಮನೆಗಳನ್ನು ಬಿಡಬೇಕು, ಕ್ರೋಧವನ್ನು ಬಿಡಬೇಕು, ಲೋಭವನ್ನು ಬಿಡಬೇಕು. ಅರ್ಜುನ, ಈ 3 ನರಕದ ದ್ವಾರದಿಂದ ಮುಕ್ತನಾದಂತಹ ಮನುಷ್ಯ ತನ್ನ ಕಲ್ಯಾಣದ ಆಚರಣೆಯನ್ನು ಮಾಡ್ತಾನೆ. ಅಂದರೆ ಈ 3 ಬಿಟ್ಟರೆ ಅವನು ಒಳ್ಳೇದೇನಿದೆಯೋ ಅಂಥ ಕೆಲಸಗಳನ್ನು ಮಾಡ್ತಾ ಹೋಗ್ತಾನೆ. ಇದರಿಂದ ಅವನು ಪರಮಗತಿಯನ್ನು ಪಡಿತಾನೆ, ನನ್ನನ್ನು ಪಡಿತಾನೆ ಅಂತ ಹೇಳ್ತಾ ಇದ್ದಾನೆ ಭಗವಂತ.
ಯಾವ ಮನುಷ್ಯ ಶಾಸ್ತ್ರ ವಿಧಿಯನ್ನು ತ್ಯಾಗ ಮಾಡಿ ತನ್ನ ಇಚ್ಛೆಯಿಂದ ಮನಸ್ಸಿಗೆ ಬಂದ ಹಾಗೆ ಆಚರಣೆಯನ್ನು ಮಾಡ್ತಾನೋ ಅವನು ಸಿದ್ಧಿಯನ್ನು ಪಡೆಯೋದಿಲ್ಲ, ಪರಮಗತಿಯನ್ನೂ ಕೂಡ ಪಡೆಯೋದಿಲ್ಲ, ಮತ್ತು ಸುಖವನ್ನು ಕೂಡ ಪಡೆಯೋದಿಲ್ಲ. ಅದಕ್ಕೋಸ್ಕರ ನಿನಗೆ ಇದರಿಂದ ಈ ಕರ್ತವ್ಯ ಮತ್ತು ಅಕರ್ತವ್ಯದ ವ್ಯವಸ್ಥೆಯಲ್ಲಿ ಶಾಸ್ತ್ರ ಅನ್ನೋದೇ ಪ್ರಮಾಣವಾಗಿದೆ. ಶಾಸ್ತ್ರದಲ್ಲಿ ಏನು ಹೇಳಿದಾರೋ ಅದು ನನ್ನ ಕರ್ತವ್ಯ ಅಂತ ತಿಳ್ಕೊಬೇಕು, ಏನು ಹೇಳಿಲ್ವೋ ಅದು ಅಕರ್ತವ್ಯ. ಸೊ ಈಗ ಕರ್ತವ್ಯ ಅಕರ್ತವ್ಯವನ್ನು ನಾವು ಹೇಗೆ ತಿಳ್ಕೊಳ್ಳೋದು ಅಂತಂದರೆ ಅದಕ್ಕೆ ಶಾಸ್ತ್ರನೇ ಪ್ರಮಾಣ ಅಂತ ಇಲ್ಲಿ ಸ್ವಯಂ ಕೃಷ್ಣ ಅರ್ಜುನನ ಮೂಲಕ ನಮಗೆಲ್ಲ ತಿಳಿಸ್ತಾ ಇದ್ದಾನೆ. ಈ ರೀತಿ ತಿಳ್ಕೊಂಡು ನೀನು ಶಾಸ್ತ್ರ ವಿಧಿಯಿಂದ ನಿಯತ ಕರ್ಮವನ್ನು ಮಾಡೋದೇ ಸರಿ. ನೀನೀಗ ಒಬ್ಬ ಕ್ಷತ್ರಿಯನಾಗಿದೆಯಾ, ನಿನ್ನ ನಿಯತ ಕರ್ಮ ಏನಿದೆ ಅದನ್ನೇನು ಮಾಡ್ಕೊಂಡೋಗು, ಅದು ಸರಿಯಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾನೆ. ಈಗ ಇಂಡೈರೆಕ್ಟಾಗಿ ನಮ್ಗೆ ಹೇಳ್ತಾ ಇರೋದು ಆಯಿತಾ, ನಮ್ಮ ಕರ್ತವ್ಯ ಕರ್ಮಗಳು ಏನಿದೆಯೋ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಂಡು ಹೋಗಬೇಕು. ಯಾವುದು ಶಾಸ್ತ್ರಗಳಲ್ಲಿ ಹೇಳಿದಾರೋ ಆ ರೀತಿ ನಾವು ನಡ್ಕೊಳ್ತಾ ಹೋದರೆ ಅದು ನಾವು ನಿಯತ ಕರ್ಮಗಳನ್ನು ಕರೆಕ್ಟಾಗಿ ಮಾಡ್ತಾ ಇದ್ದೀವಿ ಅಂತ. ಅಷ್ಟು ಮಾಡಿದ್ರೆ ಸಾಕು. ತನ್ನಿಷ್ಟ ಬಂದಂಗೆ ನನಗೇನೋ ಒಂದು ಸರಿ ಅನಿಸಿದ್ದನ್ನು ಮಾಡ್ಕೊಂಡು ಹೋಗೋದು ನಿಜವಾದ ಆಚರಣೆ ಅಲ್ಲ. ಅದು ನಮಗೆ ಸಿದ್ಧಿಯನ್ನು ಕೊಡೋದಿಲ್ಲ, ಪರಮಗತಿಯನ್ನು ಕೊಡೋದಿಲ್ಲ, ಸುಖವನ್ನು ಕೂಡ ಕೊಡೋದಿಲ್ಲ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.